ಏಷ್ಯಾ ಕಪ್ ಫೈನಲ್ ಅಲ್ಲಿ ಪಾಕ್ನನ್ನ ಬಗ್ಗು ಬಡಿದಿದೆ ಭಾರತ. 5 ವಿಕೆಟ್ಗಳ ಅಂತರದಲ್ಲಿ ಪಾಕ್ಗೆ ಮಣ್ಣು ಮುಕ್ಕಿಸಿದೆ ಭಾರತ. ಬದ್ಧ ವೈರಿಗಳನ್ನ ಭಾರತ ಈಗ ಬಗ್ಗು ಬಡಿದಿದೆ. ಬರೋಬ್ಬರಿ 9ನೇ ಬಾರಿಗೆ ಏಷ್ಯಾ ಕಪ್ ಅನ್ನ ಗೆದ್ದುಕೊಂಡಿದೆ. 5 ವಿಕೆಟ್ಗಳ ಅಂತರದಲ್ಲಿ ಪಾಕ್ಗೆ ಮಣ್ಣು ಮುಕ್ಕಿಸಿದೆ ಭಾರತ. ಸೋಲಿಲ್ಲದೆ ಏಷ್ಯಾ ಕಪ್ ಅನ್ನ ಗೆದ್ದು ಬೇಗಿದೆ ಟೀಂ ಇಂಡಿಯಾ. ಏಷ್ಯಾ ಕಪ್ ಫೈನಲ್ ಅಲ್ಲಿ ಪಾಕ್ ಸೊಕ್ಕಡಗಿಸಿದಂತ ಭಾರತ 9ನೇ ಬಾರಿಗೆ ಏಷ್ಯಾಧಿಪತಿ ಪಟ್ಟಕ್ಕೇರಿದೆ. 147 ರನ್ಗಳ ಗುರಿ ಬೆನ್ನತ್ತಿದಂತ ಭಾರತಕ್ಕೆ ಆರಂಭಿಕರೇನು ಕೈಕೊಟ್ರು. ತಿಲಕ್ ವರ್ಮಾ ಅಬ್ಬರಿಸಿದ್ದಾದ್ರೂ ಹೇಗೆ? ಕೊನೆ ಓವರ್ಗೆ ಹೇಗಿತ್ತು ಥ್ರಿಲ್ಲಿಂಗ್ ಮ್ಯಾಚ್? ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮೊದಲು ಟಾಸ್ ಗೆದ್ದ ಭಾರತ ಬೌಲಿಂಗ್ ಆಯ್ದುಕೊಳ್ತು. ಬ್ಯಾಟಿಂಗ್ ಇಳಿದ ಪಾಕ್ ತಂಡ ಉತ್ತಮ ಆರಂಭವೇನೋ ಪಡೆದುಕೊಳ್ತು. 84 ರನ್ ಆಗುವವರೆಗೂ ಯಾವೊಂದು ವಿಕೆಟ್ ಕೂಡ ಬಿದ್ದಿರಲಿಲ್ಲ. ಬಳಿಕ ಪಾಕ್ ಆಟಗಾರರು 19.1 ಓವರ್ಗಳಲ್ಲಿಯೇ 146 ರನ್ಗೆ ಆಲ್ಔಟ್ ಆದ್ರು. ಕುಲ್ದೀಪ್ ಯಾದವ್ 4 ವಿಕೆಟ್ ಪಡೆದು ಕಮಾಲ್ ಮಾಡಿದ್ರು. ಬೂಮ್ರಾ, ವರುಣ್, ಅಕ್ಷರ್ ತಲಾ 2 ವಿಕೆಟ್ ಕಬಳಿಸಿದ್ರು. ಅಷ್ಟೇ ಅಲ್ಲ, ರೌಫ್ ವಿಕೆಟ್ ಪಡೆದ ಬೂಮ್ರಾ ಪ್ಲೇನ್ ಕ್ರಾಶ್ ಸೆಲೆಬ್ರೇಷನ್ ಮಾಡಿ ಅಲ್ಲೇ ಕೌಂಟರ್ ಕೊಟ್ರು. 147 ರನ್ಗಳ ಗುರಿ ಬೆನ್ನತ್ತಿದ ಭಾರತ ಆರಂಭಿಕ ಆಘಾತ ಎದುರಿಸಿತು. 20 ರನ್ ಗಳಿಸುವಷ್ಟರಲ್ಲೇ ಪ್ರಮುಖ 3 ವಿಕೆಟ್ಗಳನ್ನ ಕಳೆದುಕೊಳ್ತು. ಅಭಿಷೇಕ್ ಶರ್ಮಾ 5, ಶುಭ್ಮನ್ ಗಿಲ್ 12, ಸೂರ್ಯಕುಮಾರ್ ಯಾದವ್ 1 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದ್ರು. ತಿಲಕ್ ವರ್ಮಾ ಅಜೇಯರಾಗಿ 69 ರನ್ ಸಿಡಿಸಿದ್ರೆ ಸ್ಯಾಮ್ಸನ್ 24 ರನ್ ಬಾರಿಸಿದ್ರು. ಶಿವಮ್ ದೂಬೆ 33 ರನ್, ರಿಂಕು ಸಿಂಗ್ ಕೊನೆ ಓವರ್ನಲ್ಲಿ ಬೌಂಡರಿ ಸಿಡಿಸಿ ಗೆಲುವು ತಂದುಕೊಟ್ರು. ತಿಲಕ್ ವರ್ಮಾ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಸ್ವೀಕರಿಸಿದ್ರೆ ಅಭಿಷೇಕ್ ಶರ್ಮಾ ಸರಣಿ ಶ್ರೇಷ್ಠ ಪ್ರಶಸ್ತಿ ಪಡೆದಿದ್ದಾರೆ. ಇನ್ನು ಭಾರತ ಚಾಂಪಿಯನ್ ಆದ್ರೂ ಏಷ್ಯಾ ಕಪ್ ಟ್ರೋಫಿ ಎತ್ತಿ ಸಂಭ್ರಮಿಸಿಲ್ಲ. ಭಾರತ ಪಂದ್ಯ ಗೆದ್ದ ಬಳಿಕ ದೊಡ್ಡ ಹೈಡ್ರಾಮವೇ ನಡೆಯಿತು. ಪ್ರಸ್ತುತ ಏಷ್ಯಾ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷರಾಗಿರುವ ಮೊಹಸಿನ್ ನಖ್ವಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ ಜೊತೆಗೆ ಪಾಕ್ ಸಚಿವರು ಆಗಿದ್ದಾರೆ. ಹೀಗಾಗಿ ಟೀಂ ಇಂಡಿಯಾ ಬಾಯ್ಸ್ ಮೊಹಸಿನ್ ನಖ್ವಿಯಿಂದ ಏಷ್ಯಾ ಕಪ್ ಟ್ರೋಫಿ ಸ್ವೀಕರಿಸಲು ನಿರಾಕರಿಸಿದ್ದಾರೆ. ಪಂದ್ಯ ಗೆದ್ದ 1 ಗಂಟೆ ಬಳಿಕ ಹೈಡ್ರಾಮವೇ ನಡೆಯಿತು. ಟೀಂ ಇಂಡಿಯಾ ಟ್ರೋಫಿ ಗೆದ್ರೂ ಸಂಭ್ರಮಿಸಲೇ ಇಲ್ಲ. ಮಹೇಶ್, ಸ್ಪೋರ್ಟ್ಸ್ ಬ್ಯೂರೋ, ಟಿವಿ9.